ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಈ ವ್ಲಾಗ್ ತುಂಬಾ ಸಿಂಪಲ್ ವ್ಲಾಗು, ಅಂದರೆ ತುಳಸಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ನಾನು ಯಾವ ರೀತಿ ತುಳಸಿ ಹಬ್ಬನ ಮಾಡಿದೆ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಕ್ಯಾಲೆಂಡರಲ್ಲಿ ನೋಡಿದಾಗ ತುಳಸಿ ಹಬ್ಬ ಬಂದು ಬುಧವಾರ ಇತ್ತು. ಆಮೇಲೆ ನಮ್ಮ ರಿಲೇಷನ್ನು ಅಂದರೆ ನಮ್ಮ ಅತ್ತೆ ತಮ್ಮನ ಹೆಂಡತಿ ಹೇಳಿದ್ರು ಮಂಗಳವಾರ ಮತ್ತು ಬುಧವಾರ 2 ದಿನನೂ ಅಂತ ಹೇಳಿದ್ರು. ಈ ವ್ಲಾಗ್ ಬಂದು ಮಂಗಳವಾರದ ವ್ಲಾಗು. ಸರಿ, ನಾನು ಇಟ್ಕೊಂಡು ಬುಧವಾರ ಮಾಡೋಣ ತುಳಸಿ ಹಬ್ಬನ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಯಾಕಂದರೆ ನನಗೆ ವಿಷಯ ಗೊತ್ತಾಗಿದ್ದು ಮಂಗಳವಾರ ಒಂದು 11 ಗಂಟೆ ಹಂಗೆ. ಹಾಗಾಗಿ ಇನ್ನೇನು ಟೈಮ್ ಆಗೋಗಿದೆ, ಇನ್ನೂ ಮನೆ ಕೆಲಸ ಎಲ್ಲ ಮುಗಿಸಿಲ್ಲ, ಸ್ನಾನ ಗಿನ ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನಾಳೆ ಮಾಡೋಣ ಅಂತ. ಆಮೇಲೆ ಯೋಚನೆ ಮಾಡಿದೆ, ನಾಳೆ ಬುಧವಾರ, ಇವತ್ತು ಮಂಗಳವಾರ. ಆ್ಯಕ್ಚುಲಿ ಮಂಗಳವಾರನ ಒಂದು ಲಕ್ಷ್ಮೀ ದಿನ ಅಂತಲೇ ಹೇಳ್ತಾರಲ್ವ, ಹಾಗಾಗಿ ಒಳ್ಳೆ ದಿನ ಇದೆ, ಇವತ್ತೇ ಮಾಡಿಬಿಡೋಣ ತುಳಸಿ ಹಬ್ಬನ ಅಂತ ಹೇಳ್ಬಿಟ್ಟು ಪಟ ಅಂತ ಕೆಲಸ ಎಲ್ಲ ಮುಗಿಸಿ ಒಂಚೂಗೂ ಸ್ನಾನ ಮಾಡಿಸಿ ಅವಳಿಗೆ ತಿನ್ನಿಸಿ ಅವಳನ್ನು ಮಲಗಿಸಿ ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ ಬೇಗನೆ. ಅದು ಅಲ್ಲದೆ ಮಂಗಳವಾರನೇ ಅತ್ತಿಗೆ ಕೂಡ ಕಿಟ್ಟಿ ಪಾರ್ಟಿ ಇತ್ತು, ಹೇಗೆ ಮಾಡೋದು, ಲೇಟ್ ಆಗ್ತಿದೆ ಅಂತ ಅಂದ್ಕೊಂಡೆ. ಬಟ್ ಹಂಗೂ ಮಾಡಿದೆ. ಒಂದು 7:30 ನೈಟ್ ಆಯಿತು ನಾನು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ರೆಡಿ ಮಾಡಿಕೊಂಡು. ತುಳಸಿ ಕಟ್ಟೆಗೆ ಹಾಕಿರೋ ರಂಗೋಲೆ ವಿಡಿಯೋನ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ರೆಕಾರ್ಡಿಂಗಿಗೆ ಇಟ್ಟಿದ್ದೆ, ನಾನು ರಂಗೋಲೆ ನನ್ನ ಪಾಡಿಗೆ ನಾನು ಹಾಕ್ತಾ ಇದ್ದೆ. ಆಮೇಲೆ ನೋಡ್ತೀನಿ ರೆಕಾರ್ಡಿಂಗೇ ಆಗಿಲ್ಲ, ಅರ್ಧ ಬರ್ಧ ಆಗಿದೆ. ಹಾಗಾಗಿ ಏನಿತ್ತು ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟು ಹೊಸ್ಲಿಗೂ ಕೂಡ ರೆಡಿ ಮಾಡಿದೆ, ಅದ್ರದ್ದು ವ್ಲಾಗ್ ಹಾಕೋಣ, ಡಿಸೈನ್ ಏನು ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಅದು ಕೂಡ ಅರ್ಧಕ್ಕೆ ಕಟ್ ಆಗೋಯ್ತು. ಯಾಕೆ ಈ ರೀತಿ ಆಗ್ತಿತ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಡಿಸೈನ್ ಅಷ್ಟೇ ನಾನು ತೋರಿಸ್ದೆ. ಇನ್ನು ನೆಕ್ಸ್ಟು ಅತ್ತೆ ಕಿಟ್ಟಿ ಪಾರ್ಟಿ ಮುಗಿಸ್ಕೊಂಡು ಒಂದು 4:30 ಹಂಗೆ ಬಂದರು. ಅವರು ಬಂದ ತಕ್ಷಣವೇ ಪಾಪ ಮತ್ತೆ ಮಾರ್ಕೆಟ್ಗೆ ಹೋದರು. ಯಾಕಂತ ಹೇಳಿದ್ರೆ ನನಗೆ ಪೂಜೆಗೆ ಸ್ವಲ್ಪ ಹೂಗಳು, ಅದು ಬೆಟ್ಟದ ನಲ್ಲಿಕಾಯಿ, ಅದು ಗಿಡ ಎಲ್ಲ ಬರುತ್ತಲ್ವ, ಅದನ್ನ ತುಳಸಿಗೆ ಚುಚ್ಚಿಬಿಟ್ಟು ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಂಗೆ ಸ್ವಲ್ಪ ಬೇಕಿತ್ತು ಪೂಜಾ ಐಟಮ್ಸು. ಸೊ ತರೋದಕ್ಕೆ ಅಂತ ಕಳಿಸ್ದೆ. ನಮ್ಮ ಮಾವ ಟ್ರೈನಿಂಗ್ ಹೋಗಿದ್ರು, ಟ್ರೈನಿಂಗ್ ಕೊಡೋದಕ್ಕೆ ಹೋಗಿದ್ದಾರಾ ಅಥವಾ ಅವ್ರು ತಗೊಳ್ಳೋದಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ಮಾವ ಇದ್ದಿದ್ರೆ ನಾವು ನೈಟೇ ತರಿಸಿಟ್ಕೊತಾ ಇದ್ವಿ. ಟ್ರೈನಿಂಗ್ ಹೋಗಿರೋದ್ರಿಂದ ಅತ್ತೆನೇ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಮಾರ್ಕೆಟ್ಗೆಲ್ಲ ಮಾವನೇ ಹೋಗೋದು. ನಾವು ರೇರು, ಅಂದರೆ ಮಾವ ಇಲ್ಲದೆ ಇರೋ ಟೈಮಲ್ಲಿ, ಮನೇಲಿ ಏನು ಇಲ್ಲದೆ ಇರೋ ಟೈಮಲ್ಲಿ ಹೋಗ್ತೀವಿ. ಹಂಗೂ ಅವರೆಲ್ಲನ ಹೋಗಬೇಕು ಅಂದಾಗ ಮನೇಲಿ ಏನಿದೆ ಏನಿಲ್ಲ ಅಂತ ಕೇಳಿಕೊಂಡು ತಗೊಂಡು ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಬಟ್ ಅವತ್ತು ನಾವು ಬುಧವಾರ ಮಾಡೋಣ ಅಂತ ಅಂದ್ಕೊಂಡು ನಾವು ಕೇಳಲಿಲ್ಲ. ಇನ್ನು ನಾನು ದೇವ್ರ ಮುಂದೆ ಈ ರೀತಿ ಒಂದು ಪುಟ್ಟ ರಂಗೋಲೆ ಹಾಕಿದ್ದೀನಿ. ಆ್ಯಕ್ಚುಲಿ ತುಳಸಿ ಹಬ್ಬ ಮಾಡಬೇಕು ಅಂತ ಮದುವೆ ಆಗಿ 3 ವರ್ಷ ಆಗಿದೆ. 3 ವರ್ಷದಿಂದ ನಂಗೆ ಸಾಧ್ಯನೇ ಆಗಲಿಲ್ಲ ತುಳಸಿ ಹಬ್ಬ ಮಾಡೋದಕ್ಕೆ. ಇವತ್ತು ಸಾಧ್ಯ ಆಯಿತು. ಯಾಕಂತ ಹೇಳಿದ್ರೆ ಅತ್ತೆ ಮನೇಲಿ ತುಳಸಿ ಗಿಡ ಇರಲಿಲ್ಲ. ಅವರು ಹಾಕಿದ್ರು ತುಳಸಿ ಚೆನ್ನಾಗಿ ಬರ್ತಾ ಇರಲಿಲ್ವಂತೆ. ಹಾಗಾಗಿ ನಾನು ಮದುವೆಗೆ ಬಂದಮೇಲೂ ಒಂದು 2-3 ಸಲ ತಂದು ಹಾಕಿದೆ ಗಿಡನ ಪಾಟ್ಗೆ. ಬಟ್ ನೀಟಾಗಿ ಗಿಡ ಬರಲೇ ಇಲ್ಲ. ಸರಿ ಅಂತೇಳ್ಬಿಟ್ಟು ಸುಮ್ಮನೆ ಆದ್ವಿ. ಬಟ್ ಟೆರೆಸ್ ಮೇಲೆ ಇಟ್ಟಿರೋ ಪಾಟ್ಗೆ, ಟೆರೆಸ್ ಮೇಲೆ ಒಂದು ಆಂಟಿ ಇದ್ದರು, ಅವರು ಪಾಟ್ಗೆ ತುಳಸಿ ಹಾಕಿಟ್ಟಿದ್ರು, ಚೆನ್ನಾಗಿ ಬಂದಿತ್ತು. ಅವರು ಖಾಲಿ ಮಾಡ್ಕೊಂಡೋದ್ರು ಮನೆಯನ್ನ. ಹಾಗಾಗಿ ಅದೇ ತುಳಸಿನ ನಾವು ಕೆಳಗಡೆ ತಂದಿಟ್ಕೊಂಡು ಇವಾಗ ಅದಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ಇದೊಂಥರ ಅಂದ್ಕೊಂಡಿದ್ದು ಇವತ್ತಿನ ದಿನ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು. ತುಳಸಿ ಗಿಡಕ್ಕೆ ಚುಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಬೆಟ್ಟದ ನಲ್ಲಿಕಾಯಿ ಗಿಡ ತಂದಿದ್ರು. ಅದರಲ್ಲಿ
2 ದಪ್ಪದ್ದು ಬೆಟ್ಟದ ನೆಲ್ಲಿಕಾಯಿ ತಂದಿದ್ರು. ಅದರಲ್ಲಿ ನಾವು ತುಪ್ಪದ ದೀಪ ಹಚ್ಚಬೇಕು ಅಂತ ಅತ್ತೆ ಹೇಳಿದ್ರು. ನನಗಿದು ಫಸ್ಟ್ ಟೈಮ್ ನಾನು ಪೂಜೆ ಮಾಡ್ತಾ ಇರೋದು, ಹಾಗಾಗಿ ಅವರು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಾನು ಪೂಜೆ ಮಾಡಿದ್ದೀನಿ. ಅದನ್ನ ಅರ್ಧ ಕಟ್ ಮಾಡಿಕೊಂಡು ಅದಕ್ಕೆ ತುಪ್ಪದ ಬತ್ತಿ ಹಾಕಿ ಹಚ್ಚಿದ್ದೀನಿ. ಇನ್ನು ನೆಕ್ಸ್ಟ್ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅವಲಕ್ಕಿನ ನೆನೆಸಿಟ್ಟು ಅದನ್ನ ನೀರು ಹೋಗೋ ಥರ ಸೋದಿಸ್ಕೊಂಡು ಅದಕ್ಕೆ ಬೆಲ್ಲ, ಕಾಯಿ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಹಾಕಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಹಾಲು ಕೂಡ ಹಾಕ್ಬೋದು, ಬಟ್ ನಾನು ಹಾಲು ಹಾಕಿಲ್ಲ. ಇನ್ನೊಂದು ಥರ ಅಂತ ಹೇಳಿದ್ರೆ ಪಾಕನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನೆನೆಸಿಟ್ಟಿರೋ ಅವಲಕ್ಕಿನ ಹಾಕಿ ನಾವು ಬೆಲ್ಲದನ್ನ ಥರ ಮಾಡ್ಬೋದು, ಬಟ್ ನಾನು ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಟೇಸ್ಟ್ ಎಲ್ಲ ನೋಡಿ ಕೂಡ್ದು ನೈವೇದ್ಯ ಕಿಟ್ಟು ಪೂಜೆ ಆಗೋವರೆಗೂ. ಬಟ್ ನಾವು ಟೇಸ್ಟ್ ಇಲ್ದೇನೆ ದೇವ್ರಿಗೆ ಮಾಡಿರೋ ಪ್ರಸಾದ ನಿಜವಾಗ್ಲೂ ಸೂಪರಾಗಿ ಬರುತ್ತೆ, ಚೆನ್ನಾಗಿತ್ತು ನೈವೇದ್ಯ. ಇನ್ನು ನೆಕ್ಸ್ಟ್ ಒಳಗಡೆ ಪೂಜೆಗೆಲ್ಲ ನಾನು ರೆಡಿ ಮಾಡಿದ್ದಾಯಿತು. ಇವಾಗ ತುಳಸಿ ಕಟ್ಟೆಗೆ ರೆಡಿ ಮಾಡೋಣ ಅಂತ ಬಂದಿದ್ದೀನಿ. ನೈವೇದ್ಯಕ್ಕೂ ರೆಡಿ ಮಾಡಿಟ್ಟು ಇನ್ನು ಬೆಟ್ಟದ ನಲ್ಲಿಕಾಯಿ ಗಿಡನ ಈ ರೀತಿ ಚುಚ್ತಾ ಇದ್ದೀನಿ. ಅಲ್ಲಿ ನಲ್ಲಿಕಾಯಿ ಕೂಡ ಇತ್ತು ಸಣ್ಣ ಸಣ್ಣದು, ಅದ್ರ ಸಮೇತ 2 ಗಿಡನ ಕುಚ್ಚಿದ್ದೀನಿ. ತುಂಬಾನೇ ತಂದಿತ್ತು ಅತ್ತೆ. ಅದು ಆ್ಯಕ್ಚುಲಿ 60 ರೂಪಾಯಿ ಅಂತೆ, ಅಷ್ಟೇನು ತುಂಬ ಕಾಸ್ಟ್ಲಿ ಇತ್ತು ಆ ಟೈಮಲ್ಲಿ. ತುಳಸಿ ಹಬ್ಬದ ಟೈಮಲ್ಲಿ ತಗೋತಾರೆ ಅಂತ ಹೇಳ್ಬಿಟ್ಟು ಅಷ್ಟು ಕಾಸ್ಟ್ಲಿ ಮಾಡಿದ್ದಾರೆ. ನಾವೇನು ವೇಸ್ಟ್ ಮಾಡಲಿಲ್ಲ. ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಡೇ ಯಾರು ಮಾಡ್ತಾರೆ ತುಳಸಿ ಪೂಜೆನ ಅವ್ರಿಗೆ ನಾವು ಕೊಟ್ವಿ. ಇನ್ನು ನೆಕ್ಸ್ಟ್ ತುಳಸಿ ಕಟ್ಟೆಗೆ ನಾನು ಈ ರೀತಿ ರೆಡಿ ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಆ್ಯಕ್ಚುಲಿ ನಾನು ತುಳಸಿ ಕಟ್ಟೆ ಮುಂದೆ ಕಳಶ ಇಡೋಣ ಅಂತ ಅಂದ್ಕೊಂಡೆ. ಅತ್ತೆ 2 ಕಳಶ ಇಡಬಾರ್ದು, ಯಾಕಂದರೆ ದೇವ್ರ ಮುಂದೆ ಒಂದು ಕಳಶ ಇದೆ, 2 ಬೇಡ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಸುಮ್ಮನೆ ಆದ. ದೀಪಗಳಂತೂ ಅಂಟುತ್ತಾನೆ ಇರಲಿಲ್ಲ, ಯಾಕಂದರೆ ಹೊರಗಡೆ ಜಾಸ್ತಿ ಗಾಳಿ ಇರೋದ್ರಿಂದ ಕೆಟ್ಟೋಗ್ತಾ ಇತ್ತು. ನಾನು ಟ್ರೈ ಮಾಡ್ತಾನೆ ಇದ್ದೆ. ಫೈನಲ್ ಆಗಿ ಎಲ್ಲ ದೀಪಗಳು ಹಚ್ಚಿದ್ದಾಯಿತು. ನೆಕ್ಸ್ಟ್ ಪೂಜೆ ಆದಮೇಲೆ ಒಂದು 3-4 ಜನಕ್ಕೆ ಅರಿಶಿನ ಕುಂಕುಮ ಕೊಡಬೇಕಾಗಿತ್ತು. ಹಾಗಾಗಿ ಚಾಪೆ ಎಲ್ಲ ಹಾಕಿ ರೆಡಿ ಮಾಡಿದೆ. ಹೇಗಿತ್ತು ನಾನು ಮಾಡಿದ ಪೂಜೆ? ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ನಾನು ಚಿಕ್ಕವಳಿರುವಾಗ ಈ ತುಳಸಿ ಪೂಜೆನ ಒಂದು ರೀತಿ ದೊಡ್ಡ ಹಬ್ಬ ಥರನೇ ಮಾಡ್ತಾಯಿದ್ರು. ಈಗಲೂ ಕೆಲವೊಂದು ಕಡೆ ಮಾಡ್ತಾರೆ, ಬಟ್ ನಾನು ಚಿಕ್ಕವಳಿರುವಾಗ ಮಾಡ್ತಿದ್ರು. ಸ್ವಲ್ಪ ಬುದ್ಧಿ ಬಂದ ಮೇಲೆ, ಒಂದು ಹೈ ಸ್ಕೂಲ್ಗೆಲ್ಲ ಬಂದ ಮೇಲೆ ಕಮ್ಮಿ ನಾನು ನೋಡಿರೋದು ತುಳಸಿ ಹಬ್ಬನ. ಸಿಂಪಲಾಗಿ ಮನೇಲಿ ಈ ರೀತಿ ಮಾಡ್ಕೊತಿದ್ದಾರೆ. ಅದೊಂಥರ ಚೆನ್ನಾಗಿತ್ತು. ಹೋಗಿ ನಾವು ಕುತ್ಕೊತಿದ್ವಿ, ಪ್ರಸಾದ ಎಲ್ಲ ಕೊಡ್ತಾ ಇದ್ರು, ಚೆನ್ನಾಗಿತ್ತು ನೋಡೋದಕ್ಕೇನೆ. ಇದ್ರ ಜೊತೆಗೆ ಇನ್ನೊಂದು ನೆನಪಾಯ್ತು, ನಾನು ಚಿಕ್ಕವಳಿರುವಾಗ ಕುಂತಿ ಪೂಜೆ ಅಂತಾನು ಮಾಡ್ತಾ ಇದ್ರು. ಕುಂತಿ ಕೂರಿಸಿ ಒಂದಷ್ಟು ದಿನ ಪೂಜೆಗಳೆಲ್ಲ ಮಾಡ್ತಾ ಇದ್ರು. ಬಟ್ ಇವಾಗ ಅದೆಲ್ಲ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಇನ್ನು ಇವತ್ತು ಹಬ್ಬ ಮನೇಲಿ ಏನಾದ್ರು ಸ್ವೀಟ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಪಾಯಸ ಮಾಡಿದ್ರು. ಇನ್ನು ನನಗೆ ಗೊತ್ತಿರೋ ಹಾಗೆ ನಾನು ತುಳಸಿ ಪೂಜೆನ ಈ ರೀತಿ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.